ಆತ್ಮೀಯರೇ, ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ. ಉತ್ತಮ ಕಾರ್ಯನಿರ್ವಾಹಕ ಯಾರು? ಕಾಲದಲ್ಲಿ ಏನಾಗಿದೆ ಅಂದರೆ, ಎಲ್ಲರೂ ಎಲ್ಲ ಕೆಲಸಗಳಿಗೂ ಅರ್ಹರು ಎಂಬ ಅವಿವೇಕ ಭಾವ ಗುಣಪಡಿಸಲಾರದಷ್ಟು ಉಲ್ಬಣಗೊಂಡಿದೆ. ಕಸಗುಡಿಸುವ ಕೆಲಸದಿಂದ ರಾಷ್ಟ್ರ ಆಳುವ ಕೆಲಸದವರೆಗೆ ಎಲ್ಲರೂ ಎಲ್ಲಕ್ಕೂ ಸ್ಪರ್ಧಿಸುವವರೇ. ಇದಕ್ಕೆ ಪ್ರಚಾರ, ಅಬ್ಬರ, ಆರ್ಭಟ, ಸಂಘಟನೆ, ಗುಂಪುಗಾರಿಕೆ, ಇವುಗಳಿಗೆ ಹಣ ವೆಚ್ಚ ಖರ್ಚು ಮಾಡುವುದೇನು, ಎಷ್ಟು ಆಯಾಸ ಪಡೋದು. ಯಾವ ಕಾರ್ಯನಿರ್ವಾಹಕ ಪದವಿಯನ್ನಾದರೂ ನನಗೆ ಕೊಡಿ ಅಂತ ಯಾವ ಕೇಳ್ತಾನೋ ಅವನಷ್ಟು ಅದಕ್ಕೆ ಅಯೋಗ್ಯ ಬೇರೆ ಯಾರೂ ಇಲ್ಲ. ನಿಜವಾಗಿ ಯೋಗ್ಯರು ಬೇರೆಲ್ಲೋ ಇರ್ತಾರೆ. ಅವರನ್ನು ಹುಡುಕಿ ತೆಗೆಯುವ ಕೆಲಸ ಮಾತ್ರ ಕಷ್ಟ ಸಾಧ್ಯ. ಇದು ಸಫಲವಾದಾಗ ಮಾತ್ರ ಲೋಕ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಸಮುದ್ರವನ್ನು ಹಾರಿ ಲಂಕೆಯಲ್ಲಿ ಸೀತಾದೇವಿಯನ್ನು ಹುಡುಕೋ ಕೆಲಸ ಬಂತು. ಈ ವಾನರೆಲ್ಲ ಅಸಮರ್ಥರಾದವರೇ. ಅವರೆಲ್ಲ ತಮ್ಮಲ್ಲಿ ತಮ್ಮ ಪರಾಕ್ರಮಗಳ ಅಳತೆಯನ್ನು ಮಾಡಿಕೊಡ್ತಾ ಇದ್ದರು. ಸಮರ್ಥನಾದ ಹನುಮಂತ ಮಾತ್ರ ಈ ಗುಂಪಿಗೆ ಸೇರಿದ ದೂರದಲ್ಲಿ ಏಕಾಂತವಾಗಿ ಶ್ರೀರಾಮನ ಧ್ಯಾನ ಮಾಡ್ತಾ ಇದ್ದ. ಆತ್ಮಪ್ರತಿಷ್ಠೆಗಿಂತ ಕಾರ್ಯಸಾಧನೆ ಮುಖ್ಯ. ಆಗ ಅವರಿಗೆ ಹನುಮಂತ ನೆನಪಾಯಿತು. ಆಗ ಅವನ ಸಮೀಪಕ್ಕೆ ಬಂದು ಕೇಳ್ತಾರೆ, ಹೇ ವಾನರ ವೀರ, ಎಲ್ಲ ಶಾಸ್ತ್ರ ಬಲ್ಲವನೇ ನೀನು, ಇಲ್ಲಿ ಒಬ್ಬನೇ ಕೂತು ಏನು ಮಾಡ್ತಾ ಇದ್ದೀಯಾ? ಯಾಕೆ ಮಾತಾಡ್ತಾ ಇಲ್ಲ? ಅದೇ ಹನುಮಂತನ ದೊಡ್ಡ ಸ್ಥಿತಿಯ ಗುಟ್ಟು. ಆತ್ಮಪ್ರಶಂಸೆ ಮಾಡದೇ ಇರುವುದು. ಇಂಥವರೇ ಮಾತ್ರ ಕಾರ್ಯ ಮಾಡಲು ಸಮರ್ಥರು, ಅವರೇ ಯೋಗ್ಯರು.